ಹಾಯ್ ಸ್ಟೂಡೆಂಟ್ಸ್, ಈ ವಿಡಿಯೋ ನೋಡೋಕೆ ಬಂದಿದ್ದಾರೆ ಅಂದರೆ ನಿಮ್ಗೆ ಆಲ್ರೆಡಿ ಇಂಟ್ರೆಸ್ಟ್ ಇದೆ ಅಂತ ಅರ್ಥ. ಯೂಟ್ಯೂಬರ್ ಆಗಲಿಕ್ಕೆ, ಕಂಟೆಂಟ್ ಕ್ರಿಯೇಟರ್ ಆಗಲಿಕ್ಕೆ ಅಂತೇಳಿ. ಸೊ ಯಾರಿಗೆ ನಿಮ್ಗೆ ಇಂಟ್ರೆಸ್ಟ್ ಇಲ್ಲ, ಫಸ್ಟ್ ನಾನು ಹಳೆ ವಿಡಿಯೋಸ್ ನೋಡ್ಕೊಂಬನಿ ಸೀರೀಸ್ನು. ಯಾಕಂದರೆ ನೀವು ಅದು ನೋಡಿದರೆ ಮಾತ್ರ ಕ್ಯಾಮ್ರಾ ಮುಂದೆ ಯಾವ ಥರ ಮಾತಾಡಬೇಕು, ಯಾವ ಥರ ಅಪ್ರೋಚ್ ಮಾಡಬೇಕು, ಕ್ಯಾಮ್ರಾ ಲೆನ್ಸ್ ಅದು ನೋಡುವಾಗ ನೀವು ಸ್ಟಾರ್ಟಿಂಗ್ ಅಷ್ಟು ಇದಾಗಲ್ಲ. ಯಾವ ಥರ ಮಾತಾಡಬೇಕಂದ್ರೆ ಕ್ಯಾಮ್ರಾ ಮುಂದೆ ನಿಂತ್ಕೊಂಡಾಗ ಮುಜುಗರ ಆಗುತ್ತೆ. ಅದನ್ನೆಲ್ಲ ಯಾವ ಥರ ಕಂಟ್ರೋಲ್ ಮಾಡಿ ಯಾವ ಥರ ನಾವು ವಿಡಿಯೋ ಸ್ಟಾರ್ಟ್ ಮಾಡಬೇಕು ಆ್ಯಂಡ್ ಯಾವ ಥರ ಧೈರ್ಯ ತೊಗೋಬೇಕು ಪ್ರತಿಯೊಂದು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಅದು ಅರೌಂಡ್ 6 ಪಾರ್ಟ್ ಇದ್ದಾವೆ. ಅದನ್ನ ನೋಡಿಬಿಟ್ಟು ಈ ವಿಡಿಯೋನ ಸ್ಟಾರ್ಟ್ ಮಾಡಿ ನೋಡೋಕ್ಕೆ. ಅವಾಗ ನಿಮ್ಗೆ ಒಂದು ಧೈರ್ಯ ಬರುತ್ತೆ, ನಾನು ಯೂಟ್ಯೂಬರ್ ಆಗ್ಬೋದು ಅಥವಾ ಕಂಟೆಂಟ್ ಕ್ರಿಯೇಟರ್ ಆಗ್ಬೋದು ಅಂತೇಳಿ. ಸೊ ನೋಡೋಣ ಬನ್ನಿ. ಅದು ಮತ್ತು ಅದರಲ್ಲಿ ಏನೇನು ಹೇಳಿದನಪ್ಪ ಅಂದರೆ ಯಾವ ಥರ ಅರ್ನಿಂಗ್ಸ್ ಮಾಡ್ಬೋದು, ಯೂಟ್ಯೂಬಿಂದ ಎಷ್ಟು ವೇಸ್ ಇದ್ದಾವೆ, ಫೇಸ್ಬುಕ್ಕಲ್ಲಿ ಎಷ್ಟು ವೇಸ್ ಇದ್ದಾವೆ, ಇನ್ಸ್ಟಾಗ್ರಾಮಲ್ಲಿ ಎಷ್ಟು ವೇಯಿಂದ ಅರ್ನ್ ಮಾಡ್ಬೋದು, ಪ್ರತಿಯೊಂದು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಆ ವಿಡಿಯೋಸ್ ನೋಡ್ಕೊಂಬನ್ನಿ. ಆಮೇಲೆ ಟಾಪಿಕ್ ಯಾವುದಂತ ಚೂಸ್ ಮಾಡ್ಕೊಳ್ಳಿ, ಹೌದಾ? ಸೊ ಎಷ್ಟು ದುಡ್ಡು ಬರುತ್ತೆ ಅಂತ ಗೊತ್ತಾಗಬೇಕಲ್ವಾ? ಅದನ್ನು ಸಲುವಾಗಿ ಆ ವಿಡಿಯೋಸ್ ನೋಡಲೇಬೇಕು. ಇನ್ಸ್ಟಾಗ್ರಾಮ್ದ ಎಷ್ಟು ದುಡ್ಡು ಬರುತ್ತೆ, ಫೇಸ್ಬುಕ್ಕಿಂದ ಎಷ್ಟು ದುಡ್ಡು ಬರುತ್ತೆ, ಯಾವ ಥರ ಯಾವ ವೇಯಲ್ಲಿ ದುಡ್ಡು ಮಾಡ್ಬೋದು ಡಿಜಿಟಲಲ್ಲಿ, ಹೌದಾ? ಡಿಜಿಟಲ್ ಯುಗದಲ್ಲಿ ಈಸಿಯಾಗಿ ದುಡ್ಡು ಮಾಡ್ಬೋದು. ಆದರೆ ಪೇಷನ್ಸ್ ಬೇಕು, ಆದರೆ ಸ್ಟಾರ್ಟಿಂಗು ಒಂದು ಸ್ವಲ್ಪ ಕಷ್ಟಪಡಲೇಬೇಕು. ಈಗಲೇ ಹೇಳ್ತದೆ. ಸೊ ಈಸಿಯಾಗಿ ಯಾವುದೂ ಬರೋಲ್ಲ, ಸ್ವಲ್ಪ ವೇಟ್ ಮಾಡಲೇಬೇಕು. ಸ್ಟೂಡೆಂಟ್ ಲೈಫಲ್ಲಿ ನೀವು ಡಿಗ್ರಿ ಇದ್ದೀರಾ ಅಂದರೆ ಸ್ಟಾರ್ಟಿಂಗ್ ಹೆಂಗೋದ್ರು ಫಸ್ಟ್ ಸೆಮ್ ಸೆಕೆಂಡ್ ಸೆಮ್ ಇರ್ತಾರೆ. ಸೊ ಡೈಲಿ 1 ವಿಡಿಯೋ 2 ವಿಡಿಯೋ ಮಾಡಿ 100% ಥರ್ಡ್ ಇಯರಲ್ಲಿ ನಿಮ್ಗೆ ಒಂದೇ ಒಳ್ಳೆ ಗ್ರೋತ್ ಸಿಕ್ಕಿರುತ್ತೆ. ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡಿದರೆ ಕಂಟೆಂಟ್ ಕ್ರಿಯೇಟರ್ಗೆ 100% ಲೈಫ್ ಇದೆ, ಹೌದಾ? ಸೊ ಅದನ್ನ ಆ ವಿಡಿಯೋ ನೋಡಿ ನಿಮ್ಗೆ ಅರ್ಥ ಆಗುತ್ತೆ. ಸೊ ನೋಡೋಣ ಬನ್ನಿ ಏನೇನಿದ್ದಾವೆ ಟಾಪಿಕ್ಸ್ ಅಂತೇಳಿ. ಸೊ ಟಾಪಿಕ್, ನಿಶ್ ಅಥವಾ ಕಂಟೆಂಟ್, ಹೌದಾ? ಸೊ ಎಲ್ಲ ಒಂದೇ, ಆಲ್ಮೋಸ್ಟ್ ಸಿಮಿಲರ್ ಮೀನಿಂಗೇ ಬರುತ್ತೆ, ಹೌದಾ? ಸೊ ಯು ಹ್ಯಾವ್ ಫೈಂಡ್ ಯುವರ್ ಓನ್ ಇಂಟ್ರೆಸ್ಟ್ ಟಾಪಿಕ್ಸ್. ನೀವು ನಾನೊಂದಷ್ಟು ಇಲ್ಲಿ ಹೇಳ್ತೀನಿ, ನಿಮ್ಗೆ ಅದರಲ್ಲಿ ಯಾವ್ದು ಇಷ್ಟ ಇದೆಯಲ್ಲ ಅದನ್ನ ನೀವು ಕಂಟಿನ್ಯೂ ಮಾಡ್ಬೋದು, ಹೌದಾ? ಸೊ ಫಸ್ಟ್ ಟಾಪಿಕ್ ಬಂದು ಹೆಲ್ತ್ ಟಿಪ್ಸ್. ಯಾರೋ ಮನೇಲಿ ಇರ್ತೀರ, ಆಲ್ರೆಡಿ ಹೆಣ್ಮಕ್ಳಿಗೆ ಇದು ಒಳ್ಳೆಯದು ವಿಡಿಯೋ ಮಾಡಲಿಕ್ಕೆ. ಯಾಕಂದರೆ ನೀವು ಡೈಲಿ ಮೇಕಪ್ ಮಾಡ್ಕೋತಿರ್ತೀರ, ಅದ್ರ ಟಿಪ್ಸ್ನ ವಿಡಿಯೋ ಮಾಡಿ ಒಟ್ಟು ಹಾಕಿದರೆ ಮುಗಿದೋಯ್ತಪ್ಪ, ಹೌದಾ? ಸೊ ಸ್ಕಿನ್ ಕೇರ್ ಮಾಡ್ತಿರ್ತೀರ. ಸೊ ಅದ್ರದ್ದು ಯಾವ ಥರ ಸ್ಕಿನ್ ಕೇರ್ ಮಾಡ್ತಾರೆ, ಅರಿಶಿನ ಹಾಕ್ತಾರೆ, ಹಾಲು ಹಾಕ್ತಾರೆ, ಮೊಸರು ಹಾಕ್ತಾರೆ, ಅದನ್ನೆಲ್ಲ ಹಾಕಿಬಿಟ್ಟು ಅದನ್ನ ವಿಡಿಯೋ ಮಾಡಿಬಿಟ್ಟು ಹಾಕಿಬಿಟ್ರೆ ಮುಗಿದೋಯ್ತು. 100% ಇವತ್ತು ಸಿಗಲಿಲ್ಲ ಅವರು 100% ಹೇಳ್ತೀನಿ. ಇನ್ಸ್ಟಾಗ್ರಾಮಲ್ಲಿ ಆಗಲಿ ಯೂಟ್ಯೂಬಲ್ಲಿ ಆಗಲಿ 100% ಯಾವಾಗ ಗ್ರೋ ಆಗ್ತಾರೆ ಹೇಳೋಕ್ಕಾಗಲ್ಲ, ಹೌದಾ? ಸೊ ನಿಮ್ಗೆ ಯಾವ ವಿಡಿಯೋ ಯಾವಾಗ ಕ್ಲಿಕ್ ಆಗುತ್ತೋ ಗೊತ್ತಾಗಲ್ಲ. ನೋಡಿದ್ರಲ್ವ, ಹೂವಿನ ಬಾನದಂತೆ ಅವ್ರು ಎಲ್ಲಿದ್ರು ಈಗ ಎಲ್ಲಿದ್ದಾರೆ. ಸೊ ಇದೇ ಥರ. ಸೊ ನೀವು ವಿಡಿಯೋ ಯಾವಾಗ ಕ್ಲಿಕ್ ಆಗುತ್ತೆ, ಇವತ್ತೇ ಕ್ಲಿಕ್ ಆಗೋದಿಲ್ಲ, 1 ವಾರ ಬಿಟ್ಟು ಕ್ಲಿಕ್ ಆಗೋದು, 1 ವರ್ಷ ಬಿಟ್ಟು ಕ್ಲಿಕ್ ಆಗ್ಬೋದು. ಈಗಲೇ ಹೇಳ್ತೀನಿ. ಆದ್ದರಿಂದ ಡೈಲಿ ಆ ವಿಡಿಯೋಸ್ನ ಅಪ್ಲೋಡ್ ಮಾಡ್ತಾರೆ ಅಷ್ಟೇ, 100% ಕ್ಲಿಕ್ ಆಗೇ ಆಗ್ತೀರಾ. ಸೊ ನೆಕ್ಸ್ಟು ಹೆಲ್ತ್ ಟಿಪ್ಸ್ ಬಗ್ಗೆ ಗೊತ್ತಾಯಿತು, ಅದನ್ನು ಕೂಡ ಮಾಡ್ಕೋಬೋದು. ಅದೊಂದು ಒಳ್ಳೆ ಅಪಾರ್ಚುನಿಟಿ ಹೆಣ್ಮಕ್ಳಿಗೆ. ಲೋಕಲ್ ನ್ಯೂಸ್ ಚಾನಲ್, ಸಪೋಸ್ ನೀವು ನ್ಯೂಸ್ ಚಾನಲ್ ಕೂಡ ಕ್ರಿಯೇಟ್ ಮಾಡ್ಕೋಬೋದು, ಹೊರಗಡೆ ಹೋಗಿ ಮಾತಾಡೋ ಧೈರ್ಯ ಇದ್ದರೆ, ಹೌದಾ? ಸೊ ನೀವು ಫಿಸಿಕಲಾಗಿ ಹೊರಗಡೆ ಹೋಗಿ ಮಾತಾಡ್ತಾರೆ, ನ್ಯೂಸ್ ಚಾನಲ್ನ ಕ್ರಿಯೇಟ್ ಮಾಡ್ಕೋದು. ಇದು ಬಾಯ್ಸ್ಗೆ ಒಂದು ಒಳ್ಳೆ ಅಪಾರ್ಚುನಿಟಿ. ನೀವು ಏನಿಲ್ಲ, ಒಂದು ಮೈಕು ಆಲ್ಮೋಸ್ಟ್ ನೋಡಿರ್ತೀರ ವಿಡಿಯೋಸಲ್ಲಿ, ನಿಮ್ಮ ಫ್ರೆಂಡ್ಸ್ ಎಲ್ಲ ಮಾಡ್ತಿರ್ತಾರೆ. ಒಬ್ಬೊಬ್ರು ಯೂಟ್ಯೂಬ್ ಚಾನಲ್, ನೀವು ಅಂಥವ್ರು ನೋಡಿ ಟೈಮ್ ಪಾಸ್ ಮಾಡ್ತಿರ್ತಾರೆ. ಕರೆಕ್ಟ್, ನಿಜನಾ? ಇದಾವ ಆ ಥರ ನೋಡಿದ್ದೀರಾ? ಸೊ ಮೈಕ್ ಇಟ್ಕೊಂಡು ಹೋಗಿ ನಿಂತಿರ್ತಾರೆ, ಅಂಥ ವಿಡಿಯೋಸ್ ನೋಡಿ ನೀವು ಟೈಮ್ ಪಾಸ್, ನಿಮ್ಮ ಮೊಬೈಲಲ್ಲಿ ನೀವು ಟೈಮ್ ಪಾಸ್ ಮಾಡಿದ್ರೆ ಅವ್ರು ದುಡ್ಡು ಮಾಡ್ತಿರ್ತಾರೆ. ಸೊ ನೀವು ಯಾವಾಗ ದುಡ್ಡು ಮಾಡೋದು? ನೆಕ್ಸ್ಟು ಲೋಕಲ್ ನ್ಯೂಸ್ ಚಾನಲ್ ಆಯಿತು. ಆಮೇಲೆ ಟ್ರಾವೆಲ್ ಮಾಡ್ಕೊಂಡು, ಟ್ರಾವೆಲಲ್ಲಿ ಸ್ವಲ್ಪ ಇನ್ವೆಸ್ಟ್ಮೆಂಟ್ ಬೇಕಾಗುತ್ತೆ. ಯಾಕಂದರೆ ನೀವು ಡೈಲಿ ಹೊರಗಡೆ ಹೋಗಬೇಕು, ಅಲ್ಲ ಅದಕ್ಕೆ ಖರ್ಚಾಗುತ್ತೆ. ಸ್ವಲ್ಪ ಲಾಂಗ್ ಜರ್ನಿ ಹೋಗೋದಿದ್ರೆ ಅಲ್ಲಿ ದುಡ್ಡು ಖರ್ಚಾಗುತ್ತೆ. ಸೊ ಟ್ರಾವೆಲ್ ಇನ್ವೆಸ್ಟ್ಮೆಂಟ್ ಬೇಕಾಗುತ್ತೆ. ಇವಕ್ಕೆಲ್ಲ ಇನ್ವೆಸ್ಟ್ಮೆಂಟ್ ಬೇಕಾಗಿಲ್ಲ. ನ್ಯೂಸ್ ಚಾನಲ್ಲು ಮಾಡ್ತಂದ್ರೆ, ಆಮೇಲೆ ಹೆಲ್ತ್ ಟಿಪ್ಸ್ ಮಾಡ್ತಂದ್ರೆ, ಹೆಲ್ತ್ ಟಿಪ್ಸ್ ಮನೇಲಿ ಯಾಕಂದ್ರೆ ಮಾಡ್ಕೊತಿರ್ತಾರೆ, ನೀವು ಮಾಡ್ಕೊಳಿದ್ರೆ ನಾರ್ಮಲಾಗಿ ಅದು ವಿಡಿಯೋ ಮಾಡಾಕಿದ್ರೆ ಮುಗಿದೋಯ್ತು. ನ್ಯೂಸ್ ಚಾನಲ್ ಲೋಕಲಲ್ಲಿ ಅಡ್ಡಾಡ್ಕೊಂಡು ನ್ಯೂಸ್ ಚಾನಲ್ ಮಾಡ್ಕೋಬೋದು. ಅದು ಟ್ರಾವೆಲ್ ಅಂತ ಬಂದರೆ ಹೊರಗಡೆ ಅಡ್ಡಾಡಿ ಚೆನ್ನಾಗಿರೋ ಪ್ಲೇಸಸ್ ಎಲ್ಲ ಚೂಸ್ ಮಾಡಿ ಅಲ್ಲೆಲ್ಲ ಹೋಗ್ಬೇಕು. ಈಗ ಡಾಕ್ಟರ್ಗಳು ನೋಡ್ತಿಲ್ಲ, ಔಟ್ ಆಫ್ ಕಂಟ್ರಿ ಎಲ್ಲ ಹೋಗ್ತಾರೆ. ಸೊ ಅವ್ರದ್ದು ಖರ್ಚು ಹಂಗೆ ಇರುತ್ತೆ, ಇನ್ಕಮು ಹಂಗೆ ಇರುತ್ತೆ, ಹೌದಾ? ನೆಕ್ಸ್ಟು ಕುಕ್ಕಿಂಗ್ ಅಂತ ಬಂದರೆ ಇದು ಒಂದು ಒಳ್ಳೆ ಅಪಾರ್ಚುನಿಟಿ ಹೆಣ್ಮಕ್ಳಿಗೆ ಗಂಡು ಮಕ್ಳಿಗೆ ಯಾರಾದರೂ. ಸೊ ಇವ್ರಲ್ಲಿ ಈ ನಿಮ್ಮ ಕುಕ್ಕಿಂಗಲ್ಲಿ ಲಾಂಗ್ ವಿಡಿಯೋಸ್ ಎಷ್ಟು ಲಾಂಗ್ ವಿಡಿಯೋಸ್ ಇದ್ರು ನೋಡ್ತಾರೆ. ಒಂದು ಬೆನಿಫಿಟ್ ಏನಪ್ಪ ಅಂದರೆ ನೀವು ಯೂಟ್ಯೂಬಲ್ಲಿ ಲಾಂಗ್ ವಿಡಿಯೋಸು ಕ್ಲಿಕ್ ಈಸಿ ಆಗ್ತವೆ. ಕುಕ್ಕಿಂಗ್ ಚಾನಲ್ಲು, ಟ್ರಾವೆಲಿಂಗ್ ಚಾನಲ್ಲು, ಪ್ರತಿಯೊಂದು ನೀಟಾಗಿ ನೋಡ್ತಾರೆ. ನೀವು ಸಪೋಸ್ ಒಂದೊಂದು ಇದರಲ್ಲಿ ಏನು ಮಾಡ್ತಾರೆ, ಸ್ಕಿಪ್ ಮಾಡೋ ಚಾನ್ಸಸ್ ಜಾಸ್ತಿ. ಎಜುಕೇಷನ್ ಚಾನಲಲ್ಲಿ ಅವ್ರಿಗೆ ಗೊತ್ತಿರೋ ಟಾಪಿಕ್ ಇದ್ರೆ ಸ್ಕಿಪ್ ಮಾಡಿಬಿಡ್ತಾರೆ, ಮುಂದೆ ಹೋಗ್ತಾರೆ. ಆದರೆ ನಿಮ್ಮ ಕುಕ್ಕಿಂಗಲ್ಲೆಲ್ಲ ಪ್ರತಿಯೊಂದು ಒಂದೊಂದು ಉಪ್ಪು ಎಷ್ಟು ಹಾಕಬೇಕು, ಅರಿಶಿನ ಎಷ್ಟು ಹಾಕಬೇಕು, ಪ್ರತಿಯೊಂದು ನೋಡ್ತಾರೆ. ಆದ್ದರಿಂದ ಅದು ಸ್ಕಿಪ್ ಮಾಡೋಕೆ ಹೋಗಲ್ಲ. ನಿಮ್ಗೆ ವಾಚ್ ಅವರ್ ಜಾಸ್ತಿ ಸಿಗ್ತದೆ, ಆಮೇಲೆ ನಿಮ್ಗೆ ಅಡ್ವರ್ಟೈಸ್ಮೆಂಟ್ ಜಾಸ್ತಿ ಇರುತ್ತೆ, ದುಡ್ಡು ಜಾಸ್ತಿ ಸಿಗುತ್ತೆ, ಹೌದಾ? ಸೊ ಕುಕ್ಕಿಂಗ್ ಕೂಡ ಮಾಡ್ಕೋಬೋದು. ಆಮೇಲೆ ಟೈಲರಿಂಗಲ್ಲೂ ಕೂಡ ನಿಮಗೆ ಸ್ಕಿಪ್ ಮಾಡಲ್ಲ ವಿಡಿಯೋಸ್ನ. ಯಾವ ಥರ ಹೊಲಿತೀರಾ, ನಿಮ್ಮ ಮನೇಲಿ ಯಾರಾದರೂ ಅಪ್ಪ ಅಮ್ಮ ಟೈಲರಿಂಗ್ ಮಾಡ್ತಿರ್ತಾರೆ. ಸೊ ಅವ್ರಿಗೆ ಒಂದು ಒಳ್ಳೆ ಅಪಾರ್ಚುನಿಟಿ. ಡೈಲಿ ಹಂಗಂದ್ರೆ ಟೈಲಿಂಗ್ ಮಾಡೇ ಮಾಡ್ತಾರೆ, ಸೊ ಕಟ್ಟು ಮಾಡ್ತಾರೆ, ಪ್ರತಿಯೊಂದು ಮಾಡೇ ಮಾಡ್ತಾರೆ. ಅದ್ರ ವಿಡಿಯೋ ಮಾಡಿಬಿಟ್ಟು ಹಾಕಿದರೆ 100% ಗ್ರೋ ಆಗುತ್ತೆ. ಸ್ವಲ್ಪ ವೇಟ್ ಮಾಡಬೇಕು. ಫಸ್ಟ್ ಶಾರ್ಟ್ ವಿಡಿಯೋಸ್ ಹಾಕಿ, ಇದನ್ನ ಯಾವುದೋ ಒಂದು ಟಾಪ್ ಇರುತ್ತೆ, ಆ ಟಾಪಿಕ್ ಹೊಲಿಯೋದು ಯಾವ ಥರ ಬೇಕಾದ್ರೆ ನೀವು ಅದನ್ನ ಲಾಂಗ್ ವಿಡಿಯೋದಲ್ಲಿ ಇದೆ ಅಂತ ಅದನ್ನ ಯಾವ ಥರ ನಿಮಗೆ ಟ್ರಿಕ್ಸ್ ಕೂಡ ಹೇಳ್ತೀನಿ. ನಿಮ್ಮ ಲಾಂಗ್ ವಿಡಿಯೋ ರನ್ ಆಗ್ಬೇಕಾದ್ರೆ ಏನು ಮಾಡಬೇಕು, ಮುಂದೆಲ್ಲ ಕರೀತಾರೆ. ಪ್ರತಿಯೊಂದು ಟಾಪಿಕಲ್ಲಿ ಬರ್ತಾ ಹೋಗುತ್ತೆ, ನೆಕ್ಸ್ಟ್ ವಿಡಿಯೋಸಲ್ಲಿ ಬರುತ್ತೆ ಅದು.
ಯಾವ ಥರ ನಿಮ್ಮ ಲಾಂಗ್ ವಿಡಿಯೋ ಯಾವ ಥರ ಶಾರ್ಟ್ ವಿಡಿಯೋಸ್ ಕನ್ವರ್ಟ್ ಮಾಡಿ, ಶಾರ್ಟ್ ವಿಡಿಯೋಸ್ನ ಲಾಂಗ್ ವಿಡಿಯೋಸ್ ಯಾವ ಥರ ಕನ್ವರ್ಟ್ ಮಾಡ್ಕೋಬೇಕು, ಯಾರನ್ನ ಜನರನ್ನ ನೋಡ್ಕೊಳ್ಳಿಕ್ಕೆ ಯಾವ ಥರ ಅಟ್ರಾಕ್ಟ್ ಮಾಡಬೇಕು. ನೀವು ಲಾಂಗ್ ವಿಡಿಯೋಸ್ ಅಷ್ಟು ಬೇಗ ಕ್ಲಿಕ್ ಆಗಲ್ಲ, ಶಾರ್ಟ್ ವಿಡಿಯೋಸ್ ಬೇಗ ನೋಡ್ತಾರೆ. ಆ ಶಾರ್ಟ್ ವಿಡಿಯೋಸ್ ನೀವು ಅಲ್ಲಿ ಡಿಸ್ಕ್ರಿಪ್ಷನ್ ಕೊಟ್ಟಾಗ ಆಟೋಮೆಟಿಕಾಗಿ ಲಾಂಗ್ ವಿಡಿಯೋಸ್ಗೆ ಬರ್ತಾರೆ. ಅದನ್ನ ಯಾವ ಥರ ಅಂತೇಳಿ ನಿಮಗೆ ಟಿಪ್ಸ್ ನೆಕ್ಸ್ಟ್ ವಿಡಿಯೋದಲ್ಲೆಲ್ಲ ಹೇಳ್ತಾ ಹೋಗ್ತೀನಿ. ಅದರಿಂದ ಫಸ್ಟ್ ಟೈಮ್ ಏನಾದ್ರು ನೋಡ್ತಾರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇದೇ ಥರ ವಿಡಿಯೋಸ್ ನಿಮಗೆ ಮಿಸ್ ಆಗಲ್ಲ. ಸೊ ನೆಕ್ಸ್ಟು ಎಡಿಟಿಂಗ್ ಅಂದರೆ ಟ್ರಾವೆಲಿಂಗ್ ಆಯಿತು, ಆಮೇಲೆ ಬ್ಯೂಟಿ ಟಿಪ್ಸ್ ಅಂದರೆ ಹೆಲ್ತ್ ಟಿಪ್ಸ್ ಎಲ್ಲ ಬರುತ್ತೆ. ಆಮೇಲೆ ಈ ಪಕ್ಕದ ಮನೆಯೇನು ಟೈಪ್ಸ್ ಎಜುಕೇಷನ್ ಕಂಟೆಂಟ್ ಅಂದರೆ ಆಲ್ಮೋಸ್ಟ್ ನಿಮ್ಗೆ ಗೊತ್ತಿದ್ದಿದೆ. ಎಜುಕೇಷನ್ ಕಂಟೆಂಟ್ ತುಂಬ ಚೆನ್ನಾಗಿ ಓಡ್ತಾವೆ, ಆದರೆ ಸ್ವಲ್ಪ ಸ್ಕಿಪ್ ಜಾಸ್ತಿ ಮಾಡ್ತಾರೆ. ಓಡ್ತಾ ಅನ್ನೋದಕ್ಕಿಂತ ಎಜುಕೇಷನ್ ಚಾನಲ್ ಕ್ಲಿಕ್ ಆಗೋದು ತುಂಬ ಲೇಟ್ ಆಗುತ್ತೆ, ಸ್ವಲ್ಪ ಡಿಲೇ ಆಗುತ್ತೆ. ಯಾಕಂದರೆ ಎಜುಕೇಷನ್ ಕಂಟೆಂಟ್ ನೋಡೋದು ತುಂಬ ಕಡಿಮೆ, ಬರೀ ಸ್ಟೂಡೆಂಟ್ ರಿಲೇಟೆಡ್ ಅಷ್ಟು ನೋಡಬೇಕಲ್ವಾ, ಬೇರೆ ಯಾರು ನೋಡೋಕ್ಕಾಗಲ್ಲ. ಆದ್ದರಿಂದ ಎಜುಕೇಷನ್ ಕಂಟೆಂಟು ತುಂಬ ಲೇಟಾಗಿ ಗ್ರೋ ಆಗುತ್ತೆ. ಆಮೇಲೆ ಯೂಟ್ಯೂಬ್ ಟಿಪ್ಸ್ ಬೇಗ ಗ್ರೋ ಆಗುತ್ತೆ, ಇಲ್ಲಿ ನಿಮಗೆ 100% ಬೇಗ ಸಬ್ಸ್ಕ್ರೈಬರ್ಸು ಸಿಗ್ತಾರೆ. ಇನ್ಸ್ಟಾಗ್ರಾಮ್ ಟಿಪ್ಸು, ಇನ್ಸ್ಟಾಗ್ರಾಮಲ್ಲಿ ಯಾವ ಎಡಿಟಿಂಗ್ ಅವೆಲ್ಲ ಇರ್ತಲ್ಲ ಅವ್ನು ಕೂಡ ನೀವು ಟಿಪ್ಸ್ ಕೊಡ್ಬೋದು. ಫೇಸ್ಬುಕ್ ಟಿಪ್ಸ್ ಅದನ್ನು ಕೂಡ ಕೊಡ್ಬೋದು ಈಸಿಯಾಗಿ, ಅಲ್ಲೂ ನಿಮ್ಗೆ ಈಸಿಯಾಗಿ ಗ್ರೋ ಆಗ್ತಾರೆ ಬೇಗ. ಮೊಬೈಲ್ ವಿಡಿಯೋ ಎಡಿಟಿಂಗು ಅದು ಕೂಡ ನಿಮ್ಗೆ ಈಸಿಯಾಗಿ ಗ್ರೋ ಆಗ್ತಾರೆ, ಅಲ್ಲೂ ನಿಮ್ಗೆ ವಿಡಿಯೋನ ಸ್ಕಿಪ್ ಮಾಡಲ್ಲ ಜಾಸ್ತಿ ಜನ. ಆಮೇಲೆ ಫೋಟೋ ಎಡಿಟಿಂಗ್, ಇದು ಕೂಡ ಒಂದು ಒಳ್ಳೆ ಅಪರ್ಚುನಿಟಿ. ಫೋಟೋ ಎಡಿಟಿಂಗ್ ಅಂತ ಕಲ್ತಿದ್ರೆ ಮೊಬೈಲಲ್ಲಿ ಹೆಂಗೋದು ಕಲಿತೀರಾ, ಇಲ್ಲಪ್ಪ ಡೈಲಿ ಒಂದು ಹಾಫ್ ಆನ್ ಅವರ್ ಕೋರ್ಸಸ್ ಕಲೀರಿ, ಫ್ರೀ ಆಗಿತ್ತು. ಮೊಬೈಲಲ್ಲಿ ಸಿಕ್ಕಾಪಟ್ಟಿ ಕೋರ್ಸಸ್ ಇರ್ತಾವೆ, ಕಲಿತ್ಬೇಕಾದ್ರೆ ಮೊಬೈಲ್ ಎಡಿಟಿಂಗ್ ಫೋಟೋ ಎಡಿಟಿಂಗ್ ಮಾಡ್ಕೋಬೋದು. ನೆಕ್ಸ್ಟು ಜಾಬ್ ಆ್ಯಂಡ್ ಕೆರಿಯರ್, ಹೌದಾ, ಇವಾಗ ನಾವು ಮಾಡ್ತಿದ್ದೀವಲ್ಲ ಜಾಬು ಮತ್ತು ಅದ್ರ ರಿಲೇಟೆಡ್ ವಿಡಿಯೋಸ್ನ ಎಲ್ಲ ಅಪ್ಲೈ ಮಾಡೋಕ್ಕೆ ಯಾವ ಥರ ಅಪ್ಲೈ ಮಾಡೋದು, ಸ್ಕಾಲರ್ಶಿಪ್ ಅಪ್ಲೈ ಯಾವ ಥರ ಮಾಡೋದು, ಜಾಬ್ ಅಪ್ಡೇಟ್ಸ್ ಯಾವ ಜಾಬ್ ಕರೀತಾರೆ, IT ನಾನ್ IT ಗೌರ್ಮೆಂಟ್, ಈ ಥರ ಕೂಡ ಅಪ್ಲೈ ಮಾಡ್ಕೋಬೋದು. ಯೂಟ್ಯೂಬ್ ಚಾನಲ್ ಮಾಡ್ಕೋಬೋದು, ಇನ್ಸ್ಟಾಗ್ರಾಮ್ ಆದರೂ ಮಾಡ್ಕೋಬೋದು. ಆಮೇಲೆ ನಿಮಗೆ ಮೋಟಿವೇಶ್ನಲ್ ವೀಡಿಯೋಸ್, ಇವಾಗ ಒಂದೊಂದು ಬರ್ತಿರ್ತಾವೆ ಆವಾಗ ಮೋಟಿವೇಶ್ನಲ್ ವೀಡಿಯೋಸು, ಯಾವ ಥರ ಸ್ಟಡಿ ಮಾಡಬೇಕು, ನಿಮ್ಮ ಲೈಫಲ್ಲಿ ಯಾವ ಥರ ಇರಬೇಕು, ಪ್ರತಿಯೊಂದು ಆ ಥರ ಇರೋದ್ರಿಂದ. ಸೊ ನಮ್ದು ಎಜುಕೇಷನ್ ಅಂದರೆ ಎಲ್ಲ ಥರ ಬರ್ತಾವೆ ಮಿಕ್ಸ್. ಎಜುಕೇಷನ್ ಕಂಟೆಂಟ್ ಅಂದರೆ ಹಂಗೆ. ಸೊ ನೀವು ಯಾವ ಥರ ಏನೇನು ಎಜುಕೇಷನ್ ರಿಲೇಟೆಡ್ ಪ್ರತಿಯೊಂದು ಎಜುಕೇಟ್ ಮಾಡ್ಬೋದಲ್ವ, ಅದು ಸಲ ಎಜುಕೇಷನ್ ರಿಲೇಟೆಡ್ ಆಲ್ಮೋಸ್ಟ್ ಎಲ್ಲ ಕವರ್ ಆಗ್ತವೆ. ಸೊ ನೆಕ್ಸ್ಟು ಡೈಲಿ ಫ್ಯಾಮಿಲಿ ವೀಡಿಯೋಸ್, ನಿಮ್ಮ ಮನೇಲಿ ನಾವು ಟೈಮ್ ಪಾಸ್ ಮಾಡ್ತಿರ್ತಾರೆ, ಈಗೆಲ್ಲ ಮಾಡ್ತಿರ್ತಾರಲ್ಲ ಮನು ಗೌಡ ಅವೆಲ್ಲ ಇದಾವಲ್ಲ, ಅವೆಲ್ಲ ಏನು ಮನೇಲಿ ಟೈಮ್ ಪಾಸ್, ಅಪ್ಪ ಅಮ್ಮ ಹೊರಗೆ ಹೋದ್ರು ಸಹ ಐ ಆಮ್ ವಿತ್ ದ ಫ್ಯಾಮಿಲಿ ಅಂತ ಹಾಕ್ತಾರೆ. ಐ ಆಮ್ ವಿತ್ ದ ಮದರ್, ಐ ಆಮ್ ವಿತ್ ದ ಸಿಸ್ಟರ್, ವಿ ಗೋ ಟು ಡಿನ್ನರ್ ಅವೆಲ್ಲ ಚೆನ್ನಾಗಿ ಕ್ಲಿಕ್ ಆಗ್ತವೆ. ಅದು ಏನೋ ಗೊತ್ತಿಲ್ಲ, ಅದು ಏನಿತ್ತು ಅಂತ ನೋಡ್ತಾರೋ ಏನೋ. ಆಮೇಲೆ ಕಾಮಿಡಿ ವಿಡಿಯೋಸು, ಇವಕ್ಕೊಂದು ನೋಡೋದ್ರಲ್ಲಿ ಅರ್ಥ ಇರುತ್ತೆ, ಕಾಮಿಡಿ ವಿಡಿಯೋಸ್ ನೋಡ್ಬೋದು. ಸೊ ಅದು ಒಂದು ಒಳ್ಳೆ ಅಪರ್ಚುನಿಟಿ. ನಿಮ್ಮ ಮನೆಯಲ್ಲಿ ಯಾರೋ ನೀವು ಕಾಮಿಡಿ ಜಾಸ್ತಿ ಮಾಡ್ತಿರ್ತಾರೆ, ಅದ ನಿಮ್ಮ ಪಪ್ಪ ಅಮ್ಮ ಜಾಸ್ತಿ ಕಾಮಿಡಿ ಮಾಡ್ತಿರ್ತಾರೆ, ನಿಮ್ಮ ಅಪ್ಪ ನಿಮ್ಮ ತಮ್ಮ ಕಾಮಿಡಿ ಜಾಸ್ತಿ ಮಾಡ್ತಿರ್ತಾರೆ, ಅದನ್ನು ಯೂಸ್ ಮಾಡ್ಕೊಂಡು ನೀವು ವಿಡಿಯೋಸ್ ಮಾಡ್ಕೋಬೋದು. ಸೊ ನೆಕ್ಸ್ಟ್ ಸ್ಟೋರಿ ಟೆಲ್ಲರ್, ನೀವು ಸ್ಟೋರಿ ಕೂಡ ಹೇಳ್ಬೋದು. ಸೊ ಇಲ್ಲಿ ಸ್ವಲ್ಪ ಓದ್ಕೊಂಡು ಹಳೆ ಬುಕ್ ಎಲ್ಲ ಓದ್ಬಿಟ್ಟು ಸ್ಟೋರಿ ಟೆಲ್ಲರ್ ಆಗ್ಬೋದು. ಸೊ ಇದಕ್ಕೂ ಕೂಡ ಒಳ್ಳೆ ಲೈಫ್ ಇದೆ. ಸ್ಟೋರಿ ಟೆಲ್ಲರಲ್ಲಿ ಕೂಡ ಯಾವುದೂ ಸ್ಕಿಪ್ನ ಮಾಡಲ್ಲ, ಏನಿದೆ ನೆಕ್ಸ್ಟ್ ಅಂತ ಕ್ಯೂರಿಯಾಸಿಟಿನ ನೋಡ್ತಾ ಇರ್ತಾರೆ, ಅಂಥ ಸ್ಟೋರಿನ ನೀವು ವಿಡಿಯೋ ಮಾಡಿ ಹಾಕಬೇಕು, ಹೌದಾ. ಆಮೇಲೆ ಗ್ರಾಫಿಕ್ ಡಿಸೈನರ್, ಸೊ ನೀವು ಗ್ರಾಫಿಕ್ ಡಿಸೈನರ್ನ ಯಾವ ಥರ ಎಡಿಟ್ ಮಾಡೋದು ಅದನ್ನು ಕೂಡ ಹೇಳ್ಬೋದು. ಸೊ ನೆಕ್ಸ್ಟು ಜಿಮ್ ವಿಡಿಯೋಸ್, ಸೊ ನೀವು ಆಲ್ಮೋಸ್ಟ್ ನೋಡಿರ್ತಾರೆ, ಕರ್ನಾಟಕದಲ್ಲಿ ತುಂಬ ಜಿಮ್ ಕೋಚರ್ಸ್ ಇದ್ದಾರೆ. ಸೊ ಅವ್ರು ಕೂಡ ಒಂದು ಒಳ್ಳೆ ಲೈಫ್ ಲೀಡ್ ಮಾಡ್ತಾರೆ ಯೂಟ್ಯೂಬಲ್ಲಿ. ಸೊ ಆ ಥರ ನೀವು ಕೂಡ ಮಾಡ್ಕೋಬೋದು. ಆ್ಯಂಡ್ AI ಇಂದ ಜನ್ರೇಟ್ ಮಾಡಿಬಿಟ್ಟು AI ವಿಡಿಯೋಸ್ ಮಾಡಿದಾಗ 100% ನಿಮ್ಮ ವಾಯ್ಸ್ ಇರಬೇಕು. ಈಗಲೇ ಹೇಳ್ತಾಯಿದ್ದೀನಿ, ಯೂಟ್ಯೂಬ್ ತುಂಬ ಸ್ಟ್ರಿಕ್ಟ್ ಇದೆ. ಸೊ ನೀವೇನಾದ್ರು AI ಜನರೇಟೆಡ್ ವಿಡಿಯೋ ಹಾಕಿಬಿಟ್ಟು ವಾಯ್ಸ್ ಬೇರೆದವ್ರದ್ದು ಹಾಕಿದ್ರೆ ಏನು ಬರುತ್ತೆ, ಕಾಪಿ ಸ್ಟ್ರೈಕ್ ಬರುತ್ತೆ. ಆವಾಗ ನಿಮ್ದು ಯೂಟ್ಯೂಬ್ ಬ್ಲಾಕ್ ಆಗೋ ಚಾನ್ಸಸ್ ಇರುತ್ತೆ. ಅದು AI ವಿಡಿಯೋ ಮಾಡಿದ್ರೂ ಪರವಾಗಿಲ್ಲ, ಅದಕ್ಕೆ ನಿಮ್ಮ ವಾಯ್ಸ್ ಓವರ್ ನಿಮ್ಮದೇ ಇರಬೇಕು, ಬೇರೆದವ್ರಿಗೆ ಇರೋಂಗಿಲ್ಲ, ಹೌದಾ. ಸೊ ಇಷ್ಟು ಟಾಪಿಕ್ಸ್ ಇದಾವೆ. ನಿಮ್ಗೆ ಇದರಲ್ಲಿ ಯಾವ್ದು ಇಷ್ಟ ಆಗುತ್ತಲ್ಲ ಅದನ್ನ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಿಮ್ಗೆ ಇದೇ ಥರ ಒಳ್ಳೊಳ್ಳೆ ಟಿಪ್ಸ್ ನಾನು ಯೂಟ್ಯೂಬ್ ರಿಲೇಟೆಡು ಅಥವಾ ಎಜುಕೇಷನ್ ರಿಲೇಟೆಡ್ ಯಾವುದೇ ಇರಲಿ, ಅಥವಾ ಕಂಟೆಂಟ್ ಕ್ರಿಯೇಟರ್ ಆಗ್ತೀನಿ, ಯೂಟ್ಯೂಬರ್ ಆಗ್ತೀನಿ ಅನ್ನೋ ರಿಲೇಟೆಡು ಪ್ರತಿಯೊಂದು ವೀಡಿಯೋಸು ಕೊಡ್ತಾ ಹೋಗ್ತೀನಿ. ನೆಕ್ಸ್ಟು ಫೇಸ್ಬುಕ್ಕಲ್ಲಿ ಯಾವ ಥರ ಮಾಡಬೇಕು, ಇನ್ಸ್ಟಾಗ್ರಾಮಲ್ಲಿ ಯಾವ ಥರ ಮಾಡಬೇಕು, ಪ್ರತಿಯೊಂದು ನಿಮಗೆ ಎಜುಕೇಟ್ ಮಾಡ್ತಾ ಹೋಗ್ತೀನಿ. ಫಸ್ಟ್ ಟೈಮ್ ಏನಾದ್ರು ನೋಡ್ತಾರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇನ್ಸ್ಟಾಗ್ರಾಮ್ ಅಂದರೆ ಫಾಲೋ ಮಾಡ್ಕೊಳ್ಳಿ. ಇದರ ನೆಕ್ಸ್ಟ್ ವೀಡಿಯೋದಲ್ಲಿ ನೆಕ್ಸ್ಟ್ ಏನಪ್ಪ, ಒಂದಷ್ಟು ವಿಡಿಯೋಸ್ ಎಡಿಟಿಂಗ್ ಅಂತ ಕಲಿತ್ರೆ ದುಡ್ಡು ಯಾವ ಥರ ಮಾಡ್ಬೋದು, ವಿಡಿಯೋ ಎಡಿಟಿಂಗು ಮತ್ತು ಅಫಿಲಿಯೇಟ್ ಮಾರ್ಕೆಟಿಂಗು, ಇದನ್ನೆಲ್ಲ ಕಲಿತ್ರೆ ಯಾವ ಥರ ದುಡ್ಡು ಮಾಡ್ಬೋದು ವಿತೌಟ್ ಜೀರೋ ಇನ್ವೆಸ್ಟ್ಮೆಂಟ್, ಅದನ್ನು ಮಾಡ್ತೀನಿ. ಅದನ್ನ ನೋಡಿಬಿಟ್ಟು ನೀವು ಬೇಕಾದ್ರೆ ಸ್ಟಾರ್ಟ್ ಮಾಡ್ಕೋಬೋದು. ಸೊ ನೋಡೋಣ, ಇಷ್ಟು ಹೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತಾರೆ. ಫಸ್ಟ್ ಟೈಮ್ ಏನಾದ್ರು ನೋಡ್ತಾರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ಥರ ಒಂದು ಮೋಟಿವೇಶನಲ್ ವಿಡಿಯೋಸು ನಾನು ನಿಮ್ಮ ಸಲಕ್ಕೆ ತರ್ತಾ ಇರ್ತೀನಿ. ಸೊ ಥ್ಯಾಂಕ್ ಯು, ಬಾಯ್.